ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂತ ದೇವರು ಆತನಾಗಿದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 27ನೇ ಅಧ್ಯಾಯ 5ನೇ ವಚನ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರು ಪ್ರಿಯ ದೇವ್ರ ಮಕ್ಕಳೇ. ಮುಂಜಾನೆ ಸಮಯದಲ್ಲಿ ನಾವು ಆಪತ್ ಕಾಲದಲ್ಲಿದ್ದಾಗ ಆತನು ನಮ್ಮನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಪ್ರಿಯರೇ, ನಾವು ಎಂತ ಕಷ್ಟಗಳು, ಸಮಸ್ಯೆಗಳು, ಕಣ್ಣೀರಂತ ದಿನಗಳು, ಯಾವ ಆಪತ್ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ, ಆದ್ರೆ ಭಯ ಪಡಬೇಡ್ರಿ. ಯಾಕಂದ್ರೆ ದೇವರು ನಮ್ಮನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವಂತ ದೇವರು ಪ್ರಿಯರೇ. ಎಂತ ಸ್ಥಳ ಅಂದ್ರೆ ಆ ಸ್ಥಳದಲ್ಲಿ ಯಾವ ಕಣ್ಣೀರು ಇರೋದಿಲ್ಲ, ಯಾವ ದುಃಖ ಇರೋದಿಲ್ಲ, ಯಾವ ಚಿಂತನೆ ಇರೋದಿಲ್ಲ, ಯಾವ ಗೋಳಾಟ ಇರೋದಿಲ್ಲ, ಯಾವ ಆಪತ್ ಕಾಲಗಳು ಇರೋದಿಲ್ಲ ಪ್ರಿಯರೇ. ಅಂತ ಸ್ಥಳದಲ್ಲಿ ನಮ್ಮನ್ನು ಅಡಗಿಸುವಂತ ದೇವರು. ಹಲ್ಲೆಲೂಯ. ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ರಿ ಪ್ರಿಯರೇ. ಯಾವ ಕಷ್ಟಗಳು ಕಾಲಿಗೆ ಬಂದಿರೋದು ಭಯ ಪಡ್ತಿದ್ರ, ಚಿಂತಿಸ್ತಾ ಇದ್ರ, ದುಃಖಿಸ್ತಾ ಇದ್ರ ಪ್ರಿಯರೇ. ಆದ್ರೆ ಚಿಂತೆ ಮಾಡ್ಬೇಡ್ರಿ, ಭಯ ಪಡ್ಬೇಡ್ರಿ. ಯಾಕಂದ್ರೆ ದೇವರು ನಮಗೆ ಅಂತ ಆಪತ್ ಕಾಲದಲ್ಲಿ ಇದ್ದಂತ ನಮ್ಮ ಜೀವಿತನು ದೇವರು ನಮ್ಮ ಎಲ್ಲಾ ಆಪತ್ ದಿನಗಳೆಲ್ಲ ತೆಗೆದು ಆತ ನಮ್ಮನ್ನು ಗುಪ್ತ ಸ್ಥಳದಲ್ಲಿ ನಮ್ಮನ್ನು ಅಡಗಿಸಿ ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವರು, ಸರ್ವಶಕ್ತನಾದ ದೇವರು ಆತನಾಗಿದೆ ಪ್ರಿಯರೇ. ತನ್ನ ಗುಡಾರ ಎಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ದೇವರು ತನ್ನ ಗುಡಾರ ಎಂಬಂದ್ರೆ ಆತನ ಆಲಯದಲ್ಲಿ ಅಂದ್ರೆ ಆತನ ಮಂದಿರದಲ್ಲಿ ತನ್ನ ಆಶ್ರಯ ಸ್ಥಾನವನ್ನು ನಮ್ಮನ್ನು ಭದ್ರಪಡಿಸುವಂತ ದೇವರು ಪ್ರಿಯರೇ. ನಮ್ಮ ಆಪತ್ ಕಾಲದಲ್ಲಿ ಇದ್ದಂತ ಸಮಯ ದೇವರು ನಮ್ಮನ್ನು ಆತನು ಒಂದು ಗುಪ್ತ ಸ್ಥಳದಲ್ಲಿ ನಮ್ಮನ್ನು ಅಡಗಿಸಿ ಆತನು ತನ್ನ ಗುಡಾರ ಎಂಬ ಆಶ್ರಯ ಸ್ಥಾನವನ್ನು ನಮ್ಮನ್ನು ಕೊಟ್ಟು ಆತ ನಮ್ಮನ್ನು ಭದ್ರಪಡಿಸುವಂತ ದೇವರು. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮ್ಗೆ ವಾಗ್ದಾನ ಮಾಡ್ತಿದೆ ಪ್ರಿಯೇ. ಆತನು ನಮ್ಮನ್ನು ಆಶ್ರಯ ಸ್ಥಾನವನ್ನು ಕೊಟ್ಟು ನಮ್ಗೆ ಆತನು ಭದ್ರಪಡಿಸುವಂತ ದೇವರು ಪ್ರಿಯರೇ. ಆ ದೇವ್ರು ನಮಗೆ ನಾವು ಆಪತ್ ಕಾಲದಲ್ಲಿ ಇದ್ದಂತ ಸಮಯದಲ್ಲಿ ನಮಗೆ ಆಶ್ರಯ ಸ್ಥಾನ ಕೊಡುವಂತ ದೇವರು. ಕಣ್ಣೀರಂತ ದಿನಗಳಲ್ಲಿದ್ದಾಗ ದೇವರು ನಮ್ಗೆ ಆಶ್ರಯ ಕೊಟ್ಟು ನಮ್ಮನ್ನು ಭದ್ರಪಡಿಸುವಂತ ದೇವರು. ಎಷ್ಟು ಅದ್ಭುತ ರೀತಿಗೆ ವಾಗ್ದಾನ ಮಾಡ್ತಿದೆ ಪ್ರಿಯರೇ. ಎಷ್ಟು ನೀವು ಕಷ್ಟಗಳು, ಸಮಸ್ಯೆಗಳು, ನಿಂದೆಗಳು, ಕಣ್ಣೀರಂತ ದಿನಗಳು, ಆಪತ್ ದಿನಗಳು ನಿಮ್ಮ ಜೀವಿತದಲ್ಲಿ ಇದ್ರು ಕೂಡ ನೀವು ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡು ಪ್ರಿಯರೇ. ಈ ಮುಂಜಾನೆ ದಾವೀದ ಭಕ್ತನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಂದೆ ದೇವರಿನ ಆಪತ್ ಕಾಲದಲ್ಲಿ ಇರುವಾಗ ತಂದೆ ನೀನು ನನ್ನನ್ನು ಗುಪ್ತ ಸ್ಥಳದಲ್ಲಿ ನನ್ನ ಅಡಗಿಸುವಂತ ದೇವ್ರು ನೀನಾಗಿದೆಯಪ್ಪ. ತನ್ನ ಗುಡಾರದಲ್ಲಿ ನನಗೆ ಆಶ್ರಯ ಸ್ಥಾನ ಕೊಡುವಂತ ದೇವ್ರು ನೀನಾಗಿದೆ, ನನ್ನನ್ನು ಭದ್ರಪಡಿಸುವಂತ ದೇವ್ರು ನೀನಾಗಿದೆಯಪ್ಪ ಅಂತೇಳಿ ಪ್ರಾರ್ಥನೆ ಮಾಡುವಾಗ ದೇವರು ದಾವೀದ ಭಕ್ತರ ಪ್ರಾರ್ಥನೆ ಕೇಳಿ ಆತನ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಈ ಮುಂಜಾನೆ ಸಮಯದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಇದ್ದಂತ ಎಲ್ಲ ಆಪತ್ ಕಾಲಗಳೆಲ್ಲ ತೆಗೆದು ದೇವ್ರಿಗೆ ಒಳ್ಳೆ ಗುಪ್ತ ಸ್ಥಳವನ್ನು ಕೊಡುವಂತ ದೇವ್ರು, ನಮ್ಗೆ ಆಶ್ರಯ ಸ್ಥಾನವನ್ನು ಕೊಟ್ಟು ನಮ್ಗೆ ಒಳ್ಳೆ ಸ್ಥಳದಲ್ಲಿ ನಮ್ಮನ್ನು ಭದ್ರಪಡಿಸುವಂತ ದೇವ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿದಂತ ದೇವ್ರು, ವಾಗ್ದಾನ ನೆರವೇರಿಸುವಂತ ದೇವರು ಆತನಾಗಿದೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಧೈರ್ಯ ತಂದ್ಕೊಡು ಪ್ರಿಯರೇ. ಈ ವಾಗ್ದಾನ ದೇವರು ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವರು ಆತನು ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರೆ ಪ್ರಭಾ, ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿರಿ, ಆಶ್ರಯಿಸಿ ಬಲಪಡಿಸಿರಿ ಪ್ರಭಾ. ಮತ್ತೆ ಎಷ್ಟು ಜನರು ಕಮೆಂಟ್ ಮೂಲಕ ಕಳಿಸುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದೆ ಅವರು ಆಪತ್ ಕಾಲಗಳು ಅವ್ರ ಜೀವಿತದಲ್ಲಿ ಎಲ್ಲ ತೆಗೆದು ಪ್ರಭಾರಿಗೆ ಒಳ್ಳೆ ನೀನು ಗುಪ್ತ ಸ್ಥಳದಲ್ಲಿ ಅಡಗಿಸು ಪ್ರಭಾ. ತಂದೆ ದೇವರೇ ಅವ್ರಿಗೆ ಆಶ್ರಯ ಸ್ಥಾನವನ್ನು ಕೊಡುವಂತ ದೇವ್ರು ನೀವಾಗಿರು ಪ್ರಭಾ. ತಂದೆ ದೇವರ ಕುಟುಂಬದಲ್ಲಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವ್ರು ನೀವಾಗಿರಿ ತಂದೆ. ಮತ್ತೆ ಎಷ್ಟು ಜನರು ಕಲಿವೇರಿ ವಾಗ್ದಾನ ಪ್ರಿಯರ ವಿಷಯ ಸಪೋರ್ಟ್ ಮಾಡುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಅವರು ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ಆಶ್ರಯಿಸಿ ಬಲಪಡಿಸುವಂತ ದೇವರು ನೀವಾಗಿರಿ. ಪ್ರಾರ್ಥನೆ ವಿಜ್ಞಾಪನೆಗಳು ತಂದೆ ಈ ಮುಂಜಾನೆ ಪ್ರತಿಯೊಬ್ಬರ ಜೀವಿತ ನೆರವೇರಿಸಬೇಕಂತೇಳಿ ನಜರೇತ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್.